7 ಲಕ್ಷ ಚಿಲ್ಲರೆ ಡೇಟಾ ಕೇಂದ್ರ ಸರ್ಕಾರ ನಮಗೆ ಕೊಟ್ಟು ಇವರು ಇನ್ಕಮ್ ಟ್ಯಾಕ್ಸ್ ಪೇ ಆಗಿದ್ದಾರೆ, GST ಪೇ ಮಾಡಿದ್ದಾರೆ, ಇಷ್ಟು ಲಕ್ಷಾಂತರ ರೂಪಾಯಿ ಲೋನ್ ತಗೊಂಡಿದ್ದಾರೆ, 12 ತಿಂಗಳಿಂದ ಇವ್ರು ರೇಷನ್ ತಗೊಂಡಿಲ್ಲ, ಇದೆಲ್ಲ ಅವರು ಕೇಂದ್ರ ಸರ್ಕಾರ ವರ್ಗೀಕರಣ ಮಾಡಿ ಡೀಟೇಲ್ ಕೊಟ್ಟು ಇವರೆಲ್ಲ ಎಲಿಜಿಬಲ್ ಬರಲ್ಲ, ಡಿಲೀಟ್ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನಿರ್ದೇಶನ, ಮೋದಿ ಸರ್ಕಾರದಿಂದ ಬಂದಿರತಕ್ಕಂಥ ನಿರ್ದೇಶನ. ಸೊ ರೈಟ್ ನಾವು ಮತ್ತೊಮ್ಮೆ ಚರ್ಚೆ ಮಾಡೋಣ, ಅದಕ್ಕೋಸ್ಕರ ತಾತ್ಕಾಲಿಕವಾಗಿ ಅದನ್ನು ಹೋಲ್ಡ್ ಮಾಡಿ ಅಂತ ಇವತ್ತಿನ ಸಭೆಯಲ್ಲಿ ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ. ಸೊ ಅದು ಈ 7 ಲಕ್ಷದಲ್ಲಿ ಆ ಲಿಸ್ಟ್, ಯಾಕಂದರೆ ಆಲ್ರೆಡಿ ಕೆಲವು ಡಿಲೀಟ್ ಆಗಿದ್ದಾವೆ ಅದರಲ್ಲಿ. ಹಾಂ, ಅದನ್ನು ಮುಂದುವರಿಸಿ ಹೋಗಬಾರ್ದು. ರೈಟ್ ನಾವು ತಾತ್ಕಾಲಿಕವಾಗಿ, ನಾಟ್ ಎ ಪರ್ಮನೆಂಟ್ ಸ್ಟೇ, ತಾತ್ಕಾಲಿಕವಾಗಿ ಅಲ್ಟಿಮೇಟ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ, ಆಹಾರ ಭದ್ರತೆ ಕಾನೂನಿನ ಪ್ರಕಾರ ನಾವು ಕೇಂದ್ರ ಸರ್ಕಾರದ ನಿರ್ದೇಶನನೇ ಕೇಳಬೇಕಾಗುತ್ತೆ. ನಾವು ನಮ್ಮದೇ ಇಂಡಿಪೆಂಡೆಂಟ್ ಆಗಿ ಜಾಸ್ತಿ ಮಾಡೋಕ್ಕಾಗೋದಿಲ್ಲ, ಆದರೂ ಸಹ ನಾವು ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ಅಂತ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಮೆಸೇಜ್ ಹೋಗಿರ್ತಕ್ಕಂಥದ್ದು ಏನು ಸರಿ ಮೆಸೇಜ್ ಇದೆ ಅದೇ ಹೋಗಬೇಕಲ್ಲ. ಸೊ ಕೆಲವು ಕಾರ್ಡ್ಸು ಸಸ್ಪಿಷಿಯಸ್ ಇರ್ಬೋದು, ಡ್ಯೂಪ್ಲಿಕೇಶನ್ ಇರ್ಬೋದು, ಅದೆಲ್ಲ ಇರುತ್ತೆ. ಅದಕ್ಕೆ ಬೇರೆ ಬೇರೆ ಮೆಥಡ್ಸ್ ಇದ್ದಾವೆ. ಅದಕ್ಕೋಸ್ಕರ ಮತ್ತೆ KYC ಮಾಡಿಸಿ ಅಂತ ಕೇಂದ್ರ ಸರ್ಕಾರದಿಂದ ಒಂದು ಡೈರೆಕ್ಷನ್ ಬಂದಿದೆ. ಆ ಡೈರೆಕ್ಷನ್ ಪ್ರಕಾರ ಮತ್ತೆ ನಾವು 2,65,00,000 KYC ಕಾರ್ಡ್ಸ್ಗೆ KYC ಮಾಡ್ತೀವಿ. ಸೊ ಈ 5 ವರ್ಷ ಆದ ನಂತರ ಮಾಡ್ತಾಯಿದ್ದೀವಿ. ಮತ್ತೆ ಈ 5 ವರ್ಷದಲ್ಲಿ ಭಾಳಷ್ಟು ಜನ ಯಾರು ತೀರೋಗಿದ್ದವರು ಅಥವಾ ಈಗ ಎಲಿಜಿಬಲ್ ಇಲ್ಲದೆ ಇರ್ಬೋದು, ಅವರು ಆರ್ಥಿಕ ಪರಿಸ್ಥಿತಿ ಗುಣಮಟ್ಟ ಜಾಸ್ತಿ ಆಗಿರಬಹುದು, ಅಥವಾ ಬೇರೆ ಬೇರೆ ಕಾರಣಕ್ಕೆ ಅವರು ಎಲಿಜಿಬಲ್ ಆಗದೇ ಇದ್ದರೆ, ಅಥವಾ ಮದುವೆ ಆಗಿ ಬೇರೆ ಮನೆಗೆ ಹೋಗಿರ್ತಾರೆ, ಆ ಮನೆತನದಲ್ಲಿ ಅವಶ್ಯಕತೆ ಇಲ್ಲದೆ ಇರತಕ್ಕಂಥದ್ದು. ಸೊ ಈ KYCಯಲ್ಲಿ ಬರುತ್ತೆ. ಆ KYCಯಲ್ಲಿ ಎಷ್ಟು ಜನ ಡಿಲೀಟ್ ಆಗ್ತಾರೆ ಅಷ್ಟು ಹೊಸ ಫಲಾನುಭವಿಗಳಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ನಾವು ಒಂದು ಕಾರ್ಯಕ್ರಮ ಕೂಡ ಮಾಡ್ಕೋಬಹುದು. ಸೊ KYC ಮಾಡೋ ಕಾರ್ಯಕ್ರಮ ಈಗ ಶುರು ಮಾಡ್ತಾ ಇದ್ದೀವಿ. ಸೊ 2,65,00,000 ಕಾರ್ಡ್ಸ್ನ KYC ಮಾಡ್ತೀವಿ. ಅದರಲ್ಲಿ ಎಷ್ಟು ಡಿಲೀಟ್ ಆಗ್ತವೆ, ಆ ಕ್ಯಾಟಗರಿ ಎಷ್ಟು ಡಿಲೀಟ್ ಆಗ್ತವೆ ಅಷ್ಟು ನಾವು ಹೊಸ ಫಲಾನುಭವಿಗಳಿಗೆ ಅವಕಾಶ ಕೊಡ್ತೇವೆ. ಆರೋಗ್ಯ ದೃಷ್ಟಿಯಿಂದ ಯಾವ್ಯಾವ ಕಾರ್ಡ್ ಮಾಡ್ತಾ ಇದ್ದೀವಿ ಅದು ಯಾವ ಕಾರಣಕ್ಕೂ ಸ್ಟಾಪ್ ಮಾಡಿಲ್ಲ. ಹೆಲ್ತ್ ರೀಸನ್ಸ್ಗೆ ಮಾಡ್ತಾ ಇರ್ತ ಕಾರ್ಡನ್ನು ಜಾರಿ ಇಟ್ಟಿದ್ದೇವೆ. ಹಾಂ, ಹೆಲ್ತ್ ಮಾತ್ರ ಜಾರಿ ಇಟ್ಟಿದ್ದೇವೆ. ಆದರೆ ಈ KYC ಮಾಡ್ತೀವಲ್ಲ, ಆ KYCಯಲ್ಲಿ ಎಷ್ಟು ಇನ್ಎಲಿಜಿಬಲ್ ಅಂತ ಆಗ್ಬೋದು, ಆ ನಂಬರ್ಸ್ಗೆ ಒಂದು ಸರ್ಕಾರದಲ್ಲಿ ಚರ್ಚೆ ಮಾಡಿಕೊಂಡು ಹೊಸ ಫಲಾನುಭವಿಗಳಿಗೆ ಅವಕಾಶ ಮಾಡಿಕೊಳ್ಬೋದು.